ಅಲ್ಲಿ ಆಗಿರುವಂತಹ ಬ್ಲಾಸ್ಟ್ ಇವತ್ತು ದೆಹಲಿ ಸ್ಫೋಟದ ಹಿಂದೆ ಹಲವು ಅನುಮಾನಗಳಿವೆ. ಇದು ಆಕಸ್ಮಿಕನ ಅಥವಾ ಪ್ಲಾನ್ ಮಾಡಿ ಸ್ಫೋಟ ಮಾಡಿರುವಂಥದ್ದ? ದೆಹಲಿ ಕೆಂಪುಕೋಟೆ ಟಾರ್ಗೆಟ್ ಏನಾದರೂ ಮಾಡಿದ್ರ ಉಗ್ರರೇನಾದರೂ ಕೃತ್ಯ ಇರಬಹುದಾ? ಇದು ಕೆಂಪುಕೋಟೆಯ ಸಿಗ್ನಲ್ ಬಳಿ ನಿಂತ ತಕ್ಷಣ ಬ್ಲಾಸ್ಟ್ ಆಗುತ್ತೆ ಅಂದ್ರೆ ಏನರ್ಥ? ರೆಡ್ ಸಿಗ್ನಲ್ ಅಲ್ಲಿ ಬಂದು ಬಿದ್ದ ತಕ್ಷಣ ಗಾಡಿ ಸ್ಟಾಪ್ ಆಗುತ್ತೆ, I-20 ಕಾರ್ನ ಹಿಂಭಾಗದಲ್ಲಿ ಏಕಾಏಕಿ ಸ್ಫೋಟ ಆಗುತ್ತೆ. ಇದೆಲ್ಲವೂ ಕೂಡ ಕಾಕತಾಳೀಯ ಆಗೋದಕ್ಕೆ ಸಾಧ್ಯನಾ? ನೋಡಿ, ಕಾರ್ನಲ್ಲಿದ್ದಂತಹ 3 ಜನ ಕೂಡ ಸಾವನ್ನಪ್ಪಿದ್ದಾರೆ. ಹಾಗಾದ್ರೆ ಇದೇನಿರಬಹುದು? ಹೇಳೋದಕ್ಕೆ ಸಾಕಷ್ಟು ಅನುಮಾನಗಳಿವೆ. ಆದರೆ ತನಿಖೆಯ ಸಂದರ್ಭದಲ್ಲಿ ಏನು ಮಾಹಿತಿ ಹೊರಬಿರುತ್ತೆ ಅದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿನೇ ಎಲ್ಲ ತನಿಖಾ ತಂಡಗಳು ಕೂಡ ಈ ಘಟನೆಯ ಕಾರಣ ಏನು ಅನ್ನುವಂಥದ್ದನ್ನು ತಿಳಿಯುವ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಇದೆ. ಈಗಿರುವಂತಹ ಅನುಮಾನಗಳು ಹಲವು. ನೋಡಿ, ಒಬ್ಬ ವ್ಯಕ್ತಿಯನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಶಂಕೆ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ದೆಹಲಿ ಪೊಲೀಸ್ ಮಾಹಿತಿ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ದೆಹಲಿ ಸ್ಫೋಟ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ನೋಡಿ, ಹ್ಯುಂಡೈ I-20 ಕಾರು ಮಾಲೀಕ ಆತ. ಕಾರು ಮಾಲೀಕ ಸಲ್ಮಾನ್ ಅಂತೆ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಸಲ್ಮಾನ್ನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಹ್ಯುಂಡೈ I-20 ಕಾರ್ ಏನಿದೆಯಲ್ಲ, ಈತ ಕಾರ್ನ ಈ ಹಿಂದೆ ಮಾರಾಟ ಮಾಡಿದ್ನಂತೆ. ಅದನ್ನು ಆತ ಹೇಳ್ತಾ ಇದ್ದಾನೆ. ಪೊಲೀಸರ ಮುಂದೆ ಸಲ್ಮಾನ್ ಹೇಳಿರುವಂತಹ ಹೇಳಿಕೆ ಇದು. ಸ್ಫೋಟವಾಗಿರುವಂತಹ ಹ್ಯುಂಡೈ I-20 ಕಾರ್ನ ಮಾಲೀಕ. ಇಲ್ಲೂ ಕೂಡ ಹಲವಾರು ಆಯಾಮಗಳಿವೆ. ಈಗ ನೋಡಿ, ಈ ಹ್ಯುಂಡೈ I-20 ಕಾರ್ನ ಮಾಲೀಕ ಈತನೇನಾ? ಯಾಕಂದ್ರೆ ಈತ ಹೇಳ್ತಾನೆ ನಾನು ಕಾರ್ನ ಮಾರಾಟ ಮಾಡಿದ್ದೆ ಅಂತೇಳಿ. ಸೊ ಈ ನಂಬರ್ ಪ್ಲೇಟ್ ಆಧಾರದ ಮೇಲೆ ಈತರ ಮಾಲೀಕ ಯಾರು ಅನ್ನುವಂಥದ್ದನ್ನ ಪತ್ತೆ ಹಚ್ಚಿ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದು ಅಸಲಿ ನಂಬರ್ ಪ್ಲೇಟ್ ಇರುವಂಥದ್ದು ಕಾರ ಅಥವಾ ಬೇರೆ ಯಾರ್ದೋ ಒಂದು ನಕಲಿ ನಂಬರ್ ಪ್ಲೇಟ್ ಅನ್ನ ಈ ಹ್ಯುಂಡೈ I-20 ಕಾರಿಗೆ ಹಾಕೊಂಡು ಟ್ರಾವೆಲ್ ಮಾಡ್ತಾ ಇದ್ರಾ? ಅಥವಾ ಈತ ಏನು ಮಾರಾಟ ಮಾಡಿದಾನೆ ಅದನ್ನು ತಗೊಂಡಿರೋರು ಮತ್ತಿನ್ಯಾರಿಗೋ ಮಾರಾಟ ಮಾಡಿ ಇನ್ನೂ ಕೂಡ RC ಚೇಂಜ್ ಆಗಿಲ್ವಾ? ಹಾಗಾದ್ರೆ ಮಾಲೀಕ ಯಾರು ಅಂತ ನೋಡಿದ್ರೆ ಸಲ್ಮಾನ್ ಹೆಸರು ತೋರಿಸ್ತಾ ಇದೆಯಾ? ಅಥವಾ ಈತನಿಗೂ ಈ ಬ್ಲಾಸ್ಟ್ಗೂ ಏನಿದೆ ಸಂಬಂಧ? ಇದೆಲ್ಲ ಆಯಾಮದಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿನೇ ತಕ್ಷಣಕ್ಕೆ ಈಗ ಒಬ್ಬನನ್ನ ವಶಕ್ಕೆ ಪಡೆದಿದ್ದಾರೆ. ಸಹಜ ಪ್ರಕ್ರಿಯೆ. ಯಾಕಂದ್ರೆ ಎಲ್ಲೊಂದು ಬ್ಲಾಸ್ಟ್ ಆಯಿತು ಅಂತ ಹೇಳಿದಾಗ, ಕಾರ್ ಬ್ಲಾಸ್ಟ್ ಆಗಿದೆ ಅಥವಾ ಬೈಕ್ ಬ್ಲಾಸ್ಟ್ ಆಗಿದ್ರು ಕೂಡ ಅದರ ನಂಬರ್ ಪ್ಲೇಟ್ ಇರುತ್ತೆ. ತಕ್ಷಣಕ್ಕೆ ಅದರ ಮಾಲೀಕರು ಯಾರು ಅನ್ನುವಂಥದ್ದು ಗೊತ್ತಾಗುತ್ತೆ. ಅವರ ಅಡ್ರೆಸ್ ಇರುತ್ತೆ, ಫೋನ್ ನಂಬರ್ ಇರುತ್ತೆ. ಅವರನ್ನು ಹೋಗಿ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾರೆ. ಸೇಮ್ ಥಿಂಗ್ ಇಲ್ಲೂ ಕೂಡ ಆಗಿದೆ. ಆದರೆ ಈಗ ವಶಕ್ಕೆ ಪಡೆದಿರುವಂತಹ ಸಲ್ಮಾನ್ ಏನಿದಾನೆ ಆತ ಹೇಳೋ ಪ್ರಕಾರ ನಾನು ಕಾರನ್ನ ಈ ಮುಂಚೆನೆ ಮಾರಿದ್ದೀನಿ ಅಂತ. ಬೇರೆ ಬೇರೆ ಭಾಗಗಳಲ್ಲಿ ಹೈ ಅಲರ್ಟ್ ಘೋಷಿಸಿದ್ದಾರೆ. ಈಗ ರಾಷ್ಟ್ರೀಯ ತನಿಖಾ ದಳ, ಈಗ ತನಿಖಾ ತಂಡಗಳು NIA, NSG, FSL ಟೀಮ್, ಶ್ವಾನ, ಡಾಗ್ ಸ್ಕ್ವಾಡ್, ಹಾಗೆ ಬಾಂಬ್ ನಿಷ್ಕ್ರಿಯ ದಳ, ಇವೆಲ್ಲ ಬೇರೆ ಬೇರೆ ಭದ್ರತಾ ಪಡೆಗಳೇನಿವೆ ತನಿಖಾ ತಂಡಗಳು ತನಿಖೆಯನ್ನ ಮಾಡ್ತಾ ಇವೆ. ಹಾಗೆ ಪ್ರತಿ ಏರಿಯಾದಲ್ಲೂ ಕೂಡ ಭದ್ರತಾ ಪಡೆಗಳು ಹೆಚ್ಚಿನ ಭದ್ರತೆಯನ್ನು ನಿಯೋಜನೆಗೊಳಿಸಿದ್ದಾರೆ. ಕೇವಲ ರಾಷ್ಟ್ರ ರಾಜಧಾನಿ ದೆಹಲಿ ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ಪ್ರಮುಖ ನಗರಗಳಲ್ಲೂ ಕೂಡ ಈಗ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಪ್ರಮುಖ ನಗರಗಳಲ್ಲಿ ಎಕ್ಸಿಟ್ ಮತ್ತು ಎಂಟ್ರಿ ಏರಿಯಾಗಳೇನಿದೆ, ಎಕ್ಸಿಟ್ ಮತ್ತು ಎಂಟ್ರಿ ಪಾಯಿಂಟ್ಗಳು ಯಾವ್ಯಾವಿವೆ, ಅಲ್ಲಿ ಬರುವಂತಹ ಮತ್ತು ಹೋಗುವಂತಹ ಕಾರುಗಳು, ಬೇರೆ ಬೇರೆ ವೆಹಿಕಲ್ಗಳು ಎಲ್ಲವನ್ನೂ ಕೂಡ ತಪಾಸಣೆ ಮಾಡಿಯೇ ಒಳಬಿಡೋದು ಅಥವಾ ಹೊರಬಿಡುವಂಥ ಕೆಲಸಗಳಾಗ್ತವೆ. ಯಾಕಂದರೆ ರಾಷ್ಟ್ರ ರಾಜಧಾನಿ ಇವತ್ತು ಟಾರ್ಗೆಟ್ ಆಗಿತ್ತ? ಹಾಗಾದರೆ ಕೆಂಪುಕೋಟೆಯನ್ನು ಬ್ಲಾಸ್ಟ್ ಮಾಡುವಂಥ ಪ್ಲ್ಯಾನ್ ಏನಾದರೂ ರೂಪಿಸಿದ್ರ? ಅದರ ಭಾಗವಾಗಿ ಇವತ್ತು ಬೇರೆ ಯಾವುದೋ ಒಂದು ಬ್ಲಾಸ್ಟನ್ನ ಪ್ಲ್ಯಾನ್ ಮಾಡಿ ಅದು ಫೇಲ್ಯೂರ್ ಆಗಿ ಇಲ್ಲೇ ಬ್ಲಾಸ್ಟ್ ಆಗಿದೆಯಾ? ಇಂಥ ಹಲವಾರು ಪ್ರಶ್ನೆಗಳಿವೆ. ಆ ಒಂದು ಆ್ಯಂಗಲ್ನಲ್ಲಿ ತನಿಖೆ ನಡೀತಾ ಇದೆ. ದೆಹಲಿಯ ಕೆಂಪುಕೋಟೆ ಬಳಿ ಭೀಕರ ರಕ್ತಪಾತವೇ ನಡೆದು ಹೋಗಿದೆ. ಸ್ಫೋಟಕ್ಕೆ ಕಾರಣ ಇನ್ನೂ ಕೂಡ ನಿಗೂಢವಾಗಿದೆ. ತನಿಖೆ ಚುರುಕುಗೊಂಡಿದೆ. ಸುಟ್ಟು ಕರಕಲಾಗಿರುವಂತಹ ಒಂದೊಂದು ಕಾರಿನಲ್ಲೂ ಕೂಡ ತಲಾಶ್ ಮಾಡ್ತಾ ಇದೆ. ಸ್ಫೋಟದ ಅವಶೇಷಗಳನ್ನು ತನಿಖಾ ತಂಡ ಸಂಗ್ರಹಿಸ್ತಾ ಇದೆ. ದೆಹಲಿಯ ಕೆಂಪುಕೋಟೆಯ ಬಳಿ ಆಗಿರುವಂತಹ ಭೀಕರ ರಕ್ತಪಾತ